ನಮಸ್ತೆ. ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ವರಮಹಾಲಕ್ಷ್ಮಿ ದೇವಿಗೆ ಹೇಗೆ ಸೀರೆ ಉಡಿಸ್ಬೇಕು ಅಂತ ನಮ್ಮ ಮನೆಯ ಎಲ್ಲ ಹೆಣ್ಮಕ್ಳು ಸಹ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಈ ವಿಡಿಯೋನ ತೋರಿಸಿ ಅದು ನಿಮ್ಗೆ ಸರಳವಾಗಿ ಹೇಗೆ ಸೀರೆ ಉಡಿಸ್ಬಹುದು ಅಂತಕ್ಕಂಥದ್ದನ್ನ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆಯಲ್ಲಿ ಅತ್ಯಂತ ಸರಳವಾಗಿ ಉಡಿಸಿದಂತ ಒಂದು ವಿಧಾನ. ಹಾಗೆ ಪೂಜಾ ವಿಧಾನ ಆಗಿರ್ಬೋದು, ಜೊತೆಗೆ ಆ ಕಳಸ ಪ್ರತಿಷ್ಠಾಪನೆ ಆಗಿರ್ಬೋದು, ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು, ಕೆಂಪಾರತಿ ಆಗಿರ್ಬೋದು, ಕುಂಕುಮಾರ್ಚನೆ ಆಗಿರ್ಬೋದು, ಈ ಪೂಜಾ ವಿಧಾನಗಳನ್ನೆಲ್ಲವನ್ನ ಈ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೂ ಸೀರೆ ಉಡಿಸೋದು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮೊಟ್ಟ ಮೊದಲನೇ ಬಾರಿಗೆ ಮೊದಲು ನೀವೊಂದು ದೇವರನ್ನ ಕೂರಿಸುವಂತ ಒಂದು ಜಾಗವನ್ನ ಶುಭ್ರ ಮಾಡಿಕೊಂಡು ನೀವೊಂದು ಗೋಡೆಗೆ ಕರ್ಟನ್ ಹಾಕಿ ಅದು ಎಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡ್ತಿರೋ ಅಲ್ಲಿ ಸಿದ್ಧ ಮಾಡ್ಕೊಳ್ಳಿ ಫಸ್ಟ್. ಯಾಕೆಂದ್ರೆ ಮೊದಲು ಅಲ್ಲಿ ಕಳಸ ಹೂಡಬೇಕು, ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಅದೆಲ್ಲ ಮೊದಲು ರೆಡಿ ಇರಬೇಕು. ಮನೆ ಅಂಗಳಕ್ಕೆ ಎಲ್ಲದು ತರಳೆ ತೋರಣಗಳನ್ನ ಕಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ಳಿ. ಒಂದು ಟೇಬಲ್ ಅನ್ನ ರೆಡಿ ಮಾಡ್ಕೊಳ್ಳಿ. ಮೊದಲು ಒಂದು ಸೀರೆ ತಗೊಳ್ಳಿ. ಅತ್ಯಂತ ತೆಳುವಾದಂತಹ ಸೀರೆ ಆದ್ರೆ ತುಂಬಾ ಚಂದ ಇರುತ್ತೆ ಸೀರೆಯನ್ನ ಉಡಿಸೋದಕ್ಕೆ. ಅದರಿಂದ ಒಂದು ಸೀರೆ ತಗೊಳ್ಳಿ. ಅದ್ರ ಜೊತೆಗೆ ಒಂದು ಕಳಸಕ್ಕೆ ಒಂದು ಚೆಂಬು ತಗೊಳ್ಳಿ. ಅದು ತಾಮ್ರದ್ದಾಗ್ಬೋದು ಅಥವಾ ಬೆಳ್ಳಿದಾಗ್ಬೋದು, ಅದು ನಿಮ್ಮ ಇಷ್ಟ. ಅಂಗಡಿನೆಲ್ಲ ಸಿಗ್ತವೆ. ಇಂತಹ ಒಂದು ಕಳಸಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಚೆಂಬು, ಅದಕ್ಕೆ ಒಂದು ಕಡ್ಡಿ ಬೇಕಾಗುತ್ತೆ. ನೋಡಿ, ಈ ತರ ಕಡ್ಡಿಯನ್ನ ತಗೊಂಡು ದಾರದಲ್ಲಿ ಚೆನ್ನಾಗಿ ಬಿಗಿಯಾಗಿ ಕಟ್ಟಬೇಕು. ಸೀರೆಯನ್ನ ಉಡಿಸೋದಕ್ಕೆ ಬೇಕಾಗುತ್ತೆ. ಸೊ ಒಂದು ಸೀರೆಯನ್ನ ತಗೊಂಡು ಸೀರೆಯಲ್ಲಿ ಬರ್ತಕ್ಕಂಥ ಬ್ಲೌಸ್ ಅನ್ನ ಬೇಕಾದ್ರೆ ಕಟ್ ಮಾಡಬಹುದು, ಕೆಲವರು ಹಾಗೇನೆ ಉಡಿಸ್ತಾರೆ. ಅದು ನಿಮ್ ಇಷ್ಟ. ತಗೊಂಡು ನೀಟಾಗಿ ಅದನ್ನ ಫೋಲ್ಡ್ ಮಾಡ್ಬೇಕು. ನೋಡಿ, ಮಹಾಲಕ್ಷ್ಮಿ ದೇವಿಗೆ ಸರಳವಾಗಿ ಸೀರೆಯನ್ನ ಉಡಿಸುವಂತ ವಿಧಾನ ಇದು. ಸಾಕಷ್ಟು ಯೂಟ್ಯೂಬ್ಸ್ ಎಲ್ಲ ಕೊಟ್ಟಿರ್ತಾರೆ ನಿಮ್ಗೆ ಈ ವಿಡಿಯೋಗಳನ್ನ, ನೀವು ಸಹ ನೋಡಿರ್ತೀರಾ. ಸೊ ಅದೇ ರೀತಿ ನಮ್ಮ ಮನೆಯಲ್ಲಿ ಮಾಡಿದಂತ ಒಂದು ಸರಳ ವಿಧಾನ. ಕೇವಲ 10ರಿಂದ 15 ನಿಮಿಷದೊಳಗೆ ಇದನ್ನ ಮಾಡಬಹುದು. ನೋಡಿ, ಈ ತರ ಸೀರೆಯನ್ನ ಎರಡು ಫೋಲ್ಡ್ ಮಾಡಿಕೊಂಡು ಮೊದಲು, ಆ ನಂತರದಲ್ಲಿ ಒಂದು ಒಂದು ಚಾಪೆ ಹಾಕೊಂಬಿಡಿ ಅಥವಾ ನೆಲದ ಮೇಲೆ ಇದನ್ನ ಫೋಲ್ಡ್ ಮಾಡ್ಬೇಕು. ಈಗ ಈ ತರ ನೋಡಿ, ಚಿಕ್ಕದಾಗಿ ಫೋಲ್ಡ್ ಮಾಡಿ. ನೆರಿಗೆಗಳು ನೀಟಾಗಿ ಕಾಣಬೇಕು ಆ ತರ ಫೋಲ್ಡ್ ಮಾಡಿ. ಕೆಲವರು ಕೈಯಲ್ಲೇ ನಿಂತ್ಕೊಂಡೇ ಫೋಲ್ಡ್ ಮಾಡ್ತಾರೆ, ಕೆಲವರು ಈ ತರ ನೆಲದ ಮೇಲೆ ಹಾಕೊಂಡು ಫೋಲ್ಡ್ ಮಾಡ್ತಾರೆ. ನೆಲದ ಮೇಲೆ ಹಾಕೊಂಡು ಫೋಲ್ಡ್ ಮಾಡೋದಿದೆಯಲ್ಲ, ಇದು ಬೆಸ್ಟ್. ನೀಟಾಗಿ ಬರುತ್ತೆ, ಎಲ್ಲೂ ಸಹ ಮಿಸ್ಟೇಕ್ ಆಗೋದಿಲ್ಲ, ಯಾವುದು ಜಾರೋದಿಲ್ಲ. ಸೊ ಆ ತರ. ಆಮೇಲೆ ನಿಮ್ಗೆ ಇನ್ನೂ ಕಂಫರ್ಟ್ ಆಗಲಿಲ್ಲ ಅಂದ್ರೆ ಒಂದ್ಸಲಿ ಅದನ್ನ ಕೈಯಲ್ಲಿ ಮೇಲ್ಗಡೆ ಇಟ್ಕೊಂಡು ನೋಡಿ, ನೆರಿಗೆಗಳು ಕರೆಕ್ಟಾಗಿ ಕಾಣ್ತಾ ಇದಾವ, ಕೆಲವು ದೊಡ್ಡವಾಗಿದಾವ, ಕೆಲವು ಚಿಕ್ಕವಾಗಿದಾವ ಅಂತಕ್ಕಂಥದ್ದು ಒಂದ್ಸಲಿ ಗಮನಿಸಿ. ಎಲ್ಲವನ್ನ ಗಮನಿಸಾದ್ಮೇಲೆ ಅದಕ್ಕೊಂದು ಕ್ಲಿಪ್ ಹಾಕ್ಬಿಡಿ. ಆ ನೆರಿಗೆಗಳು ಎಲ್ಲೂ ಸಹ ಆ ಕಡೆ ಈ ಕಡೆ ಜಾರೋದಿಲ್ಲ. ಸೊ ಆ ಫೋಲ್ಡಿಂಗ್ ಹಂಗೆ ಕುತ್ಕೊಂತವೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಆ ಕ್ಲಿಪ್ ಗಳನ್ನ ಹಾಕಿದ್ರೆ ನೀಟಾಗಿ ನೋಡಿ ಹೆಂಗ್ ಕುಂತಿದೆ ಫೋಲ್ಡಿಂಗು, ಎಷ್ಟು ನೀಟಾಗಿ ಕಾಣ್ತಾ ಇದೆ. ಸೊ ಈ ತರನಲ್ಲಿ ಮಧ್ಯಕ್ಕೊಂದು ಆ ಕಡೆ ಈ ಕಡೆ 3 ಕ್ಲಿಪ್ ಗಳನ್ನ ಹಾಕ್ಬಿಡಿ, ಅಥವಾ ಪಿನ್ಗಳನ್ನು ಬೇಕಾದ್ರೂ ಬಳಸಬಹುದು, ಸೇಫ್ಟಿ ಪಿನ್ ಗಳನ್ನ. ಇದು ನೆರಿಗೆ. ಸೊ ಈ ನೆರಿಗೆಯನ್ನು ಸಹ ನೀಟಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಇಲ್ಲಿ ಸೀರೆಯನ್ನ ನೀಟಾಗಿ ಫೋಲ್ಡ್ ಮಾಡಿ ಎರಡು ಭಾಗವನ್ನು ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಈಗ ಕಳಸಕ್ಕೆ ಉಡಿಸುವಂತ ಸಂದರ್ಭ ಬರುತ್ತೆ. ನೋಡ್ಕೊಳ್ಳಿ, ಈಗ ನೆರಿಗೆಯನ್ನು ಅದೇ ತರ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಎಷ್ಟು ಚಂದ ಕಾಣ್ತಾ ಇದೆ, ನೀಟಾಗಿ ಕಾಣ್ತಾ ಇದೆ. ಅದು ಸಾಫ್ಟ್ ಆಗಿರ್ತಕ್ಕಂಥ ಸೀರೆಗಳನ್ನ ತಗೊಂಡ್ರೆ ಮಾತ್ರ ಈ ರೀತಿ ಬರುತ್ತೆ. ಹಾರ್ಡ್ ಸೀರೆ ತಗೊಳಕ್ ಹೋಗ್ಬೇಡಿ. ನೋಡಿ, ನೆರಿಗೆಯನ್ನ ಈಗ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮನೆಲ್ಲೇ ಮಾಡಿದಂತ ಒಂದು ಸರಳವಾದಂತ ವಿಧಾನಗಳು. ಸೊ ಬೇರೆ ಬೇರೆ ರೀತಿಯವರೆಲ್ಲರೂ ಹೇಗೆ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ನಾವು ಸಹ ಈ ರೀತಿಯಾದಂತಹ ತುಂಬಾ ಈಸಿಯಾಗಿ ಸೀರೆಯನ್ನು ಉಡಿಸುವಂತ ವಿಧಾನಗಳನ್ನು ನಾವು ಸಹ ಕಲ್ತಿರ್ತಕ್ಕಂಥದ್ದು. ನೋಡಿ, ಈ ರೀತಿಯಾಗಿ ಬಂದಿದೆ ಫೈನಲಿ. ಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸುವಂತದ್ದು ನೋಡಿ, ಈ ರೀತಿ ನೆರಿಗೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಅವನ್ನು ಅಷ್ಟೇ ಚಿಕ್ಕದಾಗಿರ್ತಕ್ಕಂಥ ಒಂದು ಫೋಲ್ಡ್ ಗಳನ್ನ ಮಾಡ್ಕೊಂಡ್ಬಿಟ್ಟು, ನೆರಿಗೆಗಳನ್ನ ಮಾಡ್ಕೊಂಡು ಅದಕ್ಕೂ ಒಂದು ಕ್ಲಿಪ್ ಹಾಕೊಂಡ್ಬಿಡಿ. ನೋಡಿ, ಈ ತರ ಫೋಲ್ಡ್ ಮಾಡಿ ಒಂದು ಕ್ಲಿಪ್ ಹಾಕಿ ನೀಟಾಗಿ ಕುತ್ಕೊಳ್ಳುವಂಥದ್ದು. ಅದು ಸಹ ಫೋಲ್ಡ್ ಯಾವತ್ತೂ ಸಹ ಜರುಗಬಾರ್ದು ಅದಕ್ಕೆ. ಈಗ ಈ ಸೀರೆ ಉಡಿಸೋದಕ್ಕೆ ಒಂದು ಕಳಸದ ಬಿಂದಿಗೆ ಬೇಕು. ಕಳಸದ ಬಿಂದಿಗೆ, ದೇವಿಯ ಮುಖವಾಡ, ಸ್ಟ್ಯಾಂಡು ಇಂಥವನ್ನೆಲ್ಲ ಬಳಸ್ತಾರೆ. ಸೊ ನಾವು ಈಗ ತಗೊಂಡಿರ್ತಕ್ಕಂಥ ಒಂದು ದೊಡ್ಡ ಬಿಂದಿಗೆ ತಗೊಂಡಿದ್ದೀವಿ. ಆ ದೊಡ್ಡ ಬಿಂದಿಗೆ ಮೇಲೆ ಸಣ್ಣದಾಗಿರ್ತಕ್ಕಂಥ ಒಂದು ಚೆಂಬು ತಗೊಂಡಿದ್ದೀವಿ. ನೋಡಿ, ನಾವು ಈ ತರ ಮಾಡ್ತೀವಿ. ಕೆಲವರು ಆ ದೊಡ್ಡದಾಗಿರ್ತಕ್ಕಂಥ ಬಿಂದಿಗೆಗೆ ಕೆಲವರು ಉಡಿಸ್ತಾರೆ, ಅದು ಅವರವರ ಇಚ್ಛೆ. ನೋಡಿ, ಅದಕ್ಕೆ ಅದರ ತಳಭಾಗಕ್ಕೆ ಒಂದು ತಟ್ಟೆ ಇಡ್ತಾರೆ. ಆ ತಟ್ಟೆಯನ್ನು ಖಾಲಿ ತಟ್ಟೆ ಇಡಬಾರ್ದು, ಅಕ್ಕಿ ಹಾಕಿ ಅದ್ರ ಮೇಲೆ ಓಂ ಅಥವಾ ಶ್ರೀ ಅಂತ ಬರೆದು ಇಡಬೇಕು. ನೋಡಿ, ಇದೊಂದು ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡ್ಗಳು ಎಲ್ಲ ಕಡೆಗೂ ಸಿಗ್ತವೆ. ಅದು ಬೆಳ್ಳಿದು ಆಗ್ಬೇಕು ಅಂತ ಏನಿಲ್ಲ, ಪೂಜೆಗೆ ಅಂತಾನೆ 400-500 ರೂಪಾಯಿಗೆಲ್ಲ ಸಿಗ್ತಾವೆ. ಒಂದು ತಗೊಂಬನ್ನಿ. ಒಂದು ಕಳಸದ ಕಾಯಿ ಬೇಕು. ಒಂದು ಕಳಸದ ಕಾಯಿಯನ್ನ ನೀಟಾಗಿ ಸುಲಿದು ಅದನ್ನ ಕಣ್ಣು ಕಾಣದಂಗೆ ನೀಟಾಗಿ ಅದಕ್ಕೆಲ್ಲ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಯಾಕೆಂದ್ರೆ ಸೀರೆ ಉಡಿಸಿದ್ಮೇಲೆ ಬೇಗ ಪ್ರತಿಷ್ಠಾಪನೆ ಮಾಡಿಬಿಡ್ಬೇಕು, ಅದಕ್ಕೋಸ್ಕರ. ನೋಡಿ, ಈಗ ಆ ಒಂದು ಬಿಂದಿಗೆ ಮೇಲೆ ಅದನ್ನ ಇಟ್ಟು ಪ್ರತಿಷ್ಠಾಪನೆ ಮಾಡ್ತೀವಿ. ಅದಕ್ಕೂ ಮೊದಲು
ಆ ಸಣ್ಣ ಒಂದು ಬಿಂದಿಗೆ ಚೊಂಬಿದೆಯಲ್ಲ ಅದಕ್ಕೆ ಕೆಲವೊಂದು ಕಳಸಕ್ಕೆ ಕೆಲವೊಂದು ವಸ್ತುಗಳನ್ನ ಹಾಕ್ಬೇಕು. ದಯವಿಟ್ಟು ಮರಿಬೇಡಿ. ಶುದ್ಧ ನೀರನ್ನ ಹಾಕಿ ಅರ್ಧಕ್ಕಿಂತ ಹೆಚ್ಚು ತುಂಬಿರಬೇಕು. ಸ್ವಲ್ಪ ಅಕ್ಕಿ ಹಾಕ್ಬೇಕು. ಅದಕ್ಕೆ ವೀಳ್ಯದೆಲೆ, ಅಡಿಕೆ ಹಾಕ್ಬೇಕು, 1 ಅಥವಾ 2 ನಾಣ್ಯ ಹಾಕ್ಬೇಕು, ₹1 ಅಥವಾ ₹2. ಹಳದಿ ಮತ್ತೆ ಕುಂಕುಮ ಹಾಕ್ಬೇಕು. ಒಣದ್ರಾಕ್ಷಿ, ಗೋಡಂಬಿ ಹಾಕ್ಬೇಕು. ಏಲಂಗಿ, ಲವಂಗ, ಪಚ್ಚ ಕರ್ಪೂರ ಅಥವಾ ಬೆಳ್ಳಿ ಅಥವಾ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಸಣ್ಣ ಒಡವೆ ಯಾವ್ದಾದ್ರು ಇದ್ರೆ ಅದಕ್ಕೆ ಹಾಕ್ಲೇಬೇಕು. ದಯವಿಟ್ಟು ಇದನ್ನ ಫಾಲೋ ಮಾಡಿ. ಬರೀ ಕಳಸಕ್ಕೆ ನೀರು ಹಾಕಿ ಇಟ್ಬಿಡ್ತಾರೆ, ಹಾಗೆ ಮಾಡಬಾರ್ದು. ಇಷ್ಟೆಲ್ಲ ಆಯ್ತಲ್ಲ, ಬನ್ನಿ ಈಗ ಈ ಕಳಸಕ್ಕೆ ಸೀರೆಯನ್ನ ಧರಿಸೋಣ. ಸಿದ್ಧಪಡಿಸಿದಂತ ನಾವು ನೆರಿಗೆಗೊಳ್ಳುವಂತಹ ಸೀರೆಯನ್ನ ತಗೊಂಡ್ಬಂದು ಮಧ್ಯಭಾಗಕ್ಕೆ ಅದನ್ನ ಎರಡಕ್ಕೂ ಸಮಭಾವವನ್ನಾಗಿ ಮಾಡಿ ಮೇಲಿಂದ ಕೆಳಗಡೆ ಬಿಡಬೇಕು. ನೋಡಿ, ಈ ರೀತಿಯಾಗಿ ಸುತ್ತಿ ಬಿಡಬೇಕು. ನಾವು ಕೆಲವರು ದೊಡ್ಡ ಬಿಂದಿಗೆಗೆ ಉಡಿಸ್ತಾರೆ. ನಾವು ಚಿಕ್ಕದಾಗಿರ್ತಕ್ಕಂಥ ಅದೊಂದು ಚೆಂಬಿದೆಯಲ್ಲ ಅದಕ್ಕೆ ನಾವು ಇದನ್ನ ಉಡಿಸ್ತಾ ಇರ್ತಕ್ಕಂಥದ್ದು. ನೋಡಿ, ಈ ತರ ಸೇಫ್ಟಿ ಪಿನ್ ಗಳನ್ನ ಹಾಕಬಹುದು ಆ ಮಧ್ಯಭಾಗದಲ್ಲಿ, ಅದು ಜಾರಬಾರ್ದು ಅಂತ. ಆ ಸೇಫ್ಟಿ ಪಿನ್ ಹಾಕಿದ್ರೆ ಜಾರೋದಿಲ್ಲ. ಆ ರೀತಿ ಸೇಫ್ಟಿ ಪಿನ್ ಹಾಕಿ ಜಾರೋದಿಲ್ಲ. ಅದಕ್ಕೊಂದು ದಾರವನ್ನ ಬಿಗಿಯಾಗಿ ಕಟ್ಟಿಬಿಟ್ರೆ ಮೊದಲು ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದಿಲ್ಲ. ಆ ನಂತರದಲ್ಲಿ ನೀಟಾಗಿ ನೆರಿಗೆಗಳನ್ನೆಲ್ಲವನ್ನ ನಾವು ಫೋಲ್ಡ್ ಮಾಡ್ಕೊಂಡು ನೋಡ್ಕೋಬಹುದು. ನೋಡಿ, ಈ ರೀತಿಯಾಗಿ ಸೆರಗು ಎಲ್ಲವನ್ನ ಹಾಕೊಂಡು, ನೋಡಿ ಸೆರಗನ್ನ ನಾವು ಹಿಂಭಾಗದಿಂದ ತಂದು ಮುಂಭಾಗಕ್ಕೆ ಆ ಸೆರಗನ್ನ ಹಾಕಿ ಅದನ್ನ ನೀಟಾಗಿ ಫೋಲ್ಡ್ ಮಾಡಿದ್ದನ್ನ ಕ್ಲಿಪ್ ಅನ್ನ ತೆಗೆದು ನೀಟಾಗಿ ಜೋಡಿಸ್ಬೋದು. ಈ ರೀತಿಯಾಗಿ ಆ ಸೆರಗು ಮತ್ತೆ ಆ ಒಡಲನ್ನ ಜೋಡಿಸುವಂತಹದ್ದು. ಉಳಿದ ಭಾಗವನ್ನು ಬಿಂದಿಗೆ ಏನಿದೆ ಆ ಬಿಂದಿಗೆ ಹಿಂಭಾಗ ಮುಂಭಾಗ ಎಲ್ಲವನ್ನ ನೀಟಾಗಿ ಜೋಡಿಸ್ಬೋದು. ನೋಡಿ, ಈ ತರ ಆ ಕಡೆಯಿಂದ ಈ ಕಡೆನೂ ಹಾಕ್ಬೋದು ಅಥವಾ ಒಂದು ಕಡೆನೂ ಬೇಕಾದ್ರೂ ಹಾಕ್ಬೋದು. ನೆರಿಗೆಯನ್ನ ಸೆರಗನ್ನ ಆ ಕಡೆಯಿಂದ ಈ ಕಡೆ ಬೇಕಾದ್ರೂ ಹಾಕ್ಬೋದು ಅಥವಾ ಒಂದು ಭಾಗದಲ್ಲಿ ಮಾತ್ರ ಬೇಕಾದ್ರೂ ಹಾಕ್ತಾರೆ ಕೆಲವೊಬ್ರು. ಸೊ ಅದು ನಿಮ್ಮ ಇಷ್ಟ ಯಾವ ತರ ಇರುತ್ತೆ. ಹಾಗೆ ಮಧ್ಯಭಾಗಕ್ಕೆ ಒಂದು ಡಾಬನ್ನ ಸಹ ನಾವು ದೇವರಿಗೆ ಅಂತಾನೆ ಸಹ ತಂದಿರ್ತಕ್ಕಂಥದ್ದು. ಅಥವಾ ಒಂದು ದಾರವನ್ನು ಬೇಕಾದ್ರೆ ಕಟ್ಬೋದು. ಡಾಬ್ ಇಲ್ಲ ಅಂದ್ರೆ ಒಂದು ದಾರ ಕಟ್ಟಿದ್ರೆ ಅಲ್ಲಿಗೆ ನೀಟಾಗಿ ಕುತ್ಕೊಳುತ್ತೆ. ಆ ನೆರಿಗೆಗಳು ಯಾವ ಕಡೆ ಆ ಕಡೆ ಹೋಗೋದಿಲ್ಲ. ನೋಡಿ, ಈಗ ಎಷ್ಟು ಚಂದ ಕಾಣ್ತಾ ಇದೆ ನೋಡ್ಕೊಳ್ಳಿ. ನೋಡಿ, ಒಂದು ಡಾಬ್ ಹಾಕಿರೋದಕ್ಕೆ ಅಥವಾ ಒಂದು ದಾರ ಕಟ್ಟಿರೋದಕ್ಕೆ ಎಷ್ಟು ನೀಟಾಗಿ ಕಾಣುತ್ತೆ. ಆ ನೆರಿಗೆ ಸಹ ಆ ಕಡೆ ಈ ಕಡೆ ಆಡೋದಿಲ್ಲ. ಆ ಸೆರಗು ಸಹ ಆ ಕಡೆ ಈ ಕಡೆ ಆಡೋದಿಲ್ಲ, ನೀಟಾಗಿ ಕಾಣುತ್ತೆ. ಆ ಮಧ್ಯಭಾಗಕ್ಕೆ ಈಗ ಕಳಸಕ್ಕೆ ಒಂದು ಕಾಯನ್ನ ಇಟ್ಟು ದೇವರ ಮುಖವಾಡವನ್ನು ಧರಿಸ್ಬೇಕೀಗ. ನೋಡಿ, ಎಷ್ಟು ಚಂದ ಕಾಣ್ತಾ ಇದೆ. ಸೀರೆ ಅದು ತೆಳುವಾಗಿದ್ದಂಥ ಸೀರೆ ಆಗ್ಬೇಕು. ನೀಟಾಗಿ ಒಳ್ಳೆ ಕಲರ್ ಆಗಿ ಇರಬೇಕು. ನೋಡಿ, ಅದರಿಂದ ಚಂದ ಕಾಣುತ್ತೆ. ಅದು ನೋಡೋದಕ್ಕೂ ಸಹ ಆ ದೇವರಿಗೆ ಒಂದು ಮುಖಪ್ರಾಯವಾಗಿ ದೇವರೇ ಸಾಕ್ಷಾತ್ ಮಹಾಲಕ್ಷ್ಮಿ ಕಂಡಂಗೆ ಕಾಣ್ತಾ ಇರ್ತಕ್ಕಂಥ ಸಂದರ್ಭಗಳು. ಮಹಾಲಕ್ಷ್ಮಿಗೆ ಅಂತಾನೆ ಸಪರೇಟ್ ಆಗಿ ಜಡೆಯನ್ನ ತಗೊಂಡ್ಬಂದಿರ್ತಕ್ಕಂಥದ್ದು. ನೋಡಿ, ಅಲ್ಲಿ ಕುಚ್ಚು ಜಡೆ ತಗೊಂಡ್ಬಂದಿದ್ದೀವಿ. ಅಲಂಕಾರ ಭೂಷಿತವಾಗಿ ಒಂದು ಲಕ್ಷ್ಮಿ ಹೇಗೆ ಕಾಣ್ತಾರೋ ನಮ್ಮ ಫೋಟೋಗಳಲ್ಲಿ ಅದೇ ತರ ನಾವು ರೆಡಿ ಮಾಡ್ತೀವಿ. ಕೆಲವೊಂದು ಒಡವೆಗಳನ್ನು ಸಹ ಆರ್ಟಿಫಿಷಿಯಲ್ ಒಡವೆಗಳನ್ನು ಸಹ ದೇವರಿಗೆ ಅಂತಾನೆ ಸಪರೇಟ್ ತಂದಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಅವನ್ನೆಲ್ಲವನ್ನ ನಾವು ಧರಿಸ್ತಾ ಇದೀವಿ. ನೋಡಿ, ಆ ಡಾಬ್ ಆಗಿರ್ಬೋದು, ಚೈನ್ ಆಗಿರ್ಬೋದು, ಕೊಳ ಚೈನ್ ಆಗಿರ್ಬೋದು, ಈ ತರದವು. ಇನ್ನು ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದುಡ್ಡನ್ನು ಸಹ ಇಡ್ತೀವಿ. ನೀಟಾಗಿ ಜೋಡಿಸಿ ಎಲ್ಲವನ್ನ ಇಡಿ. ಇನ್ನ ದೇವಿಯ ಮುಖಪದ್ಮ ಅಂತ ಏನ್ ಕರಿತೀವಿ. ಸಾಮಾನ್ಯವಾಗಿ ಬೆಳ್ಳಿದಾದ್ರೆ ಅದಕ್ಕೆ ಕಣ್ಣಿನ ಉಬ್ಬುಗಳಿಗೆ ಕಾಡಿಗೆ ಹಚ್ಚಿ ಕೆನ್ನೆ ಮತ್ತು ಹಣೆ ಭಾಗಕ್ಕೆ ಅರಿಶಿನ ಕುಂಕುಮದಿಂದ ಸಣ್ಣದಾಗಿ ತಿಲಕವನ್ನ ಇಟ್ಟರೆ ಒಂದು ಕಳೆ ಬರುತ್ತೆ. ನೋಡಿ, ಇಲ್ಲಿ ನಾವು ಕೊಟ್ಟಿದ್ದೀವಿ ನೋಡಿ, ಅರಿಶಿನ ಕುಂಕುಮವನ್ನು ಹಚ್ಚಿ ಆಭರಣಗಳನ್ನ ನಾವು ಬೇಕಾದ್ರೆ ಇಡಬಹುದು. ಮೂಗುತಿ, ಕಿವಿ ಓಲೆ, ಹಣೆ ಬಿಂದಿ, ಇಂಥವನ್ನೆಲ್ಲ ಮುತ್ತಿನ ಸರ, ಇಂಥವನ್ನೆಲ್ಲ ಚಿಕ್ಕ ಪುಟ್ಟದಾಗಿರ್ತಕ್ಕಂಥವನ್ನೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ. ನೋಡಿ, ಈ ರೀತಿಯಾಗಿ ಅಲಂಕಾರವನ್ನ ಮಾಡಿ ಅದನ್ನ ನಾವು ಈಗ ಧರಿಸ್ತೀವಿ. ನೋಡಿ, ಈಗ ಒಂದು ಕಾಯಿಗೆ ಅದನ್ನ ಕಟ್ಟಿಬಿಟ್ಟು ಆ ಕಾಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ನೋಡಿ, ಈ ರೀತಿಯಾಗಿ ಆ ತೆಂಗಿನಕಾಯಿಗೆ ಆ ಮುಖವಾಡವನ್ನ ಕಳಸದನ್ನ ಕಟ್ಟಿ ಒಂದು ದಾರದಲ್ಲಿ ದೇವಿಯ ಮುಖವಾಡವನ್ನು ಕಾಣುವಂಗೆ ನೇರವಾಗಿ ಇಡ್ತಾ ಇರತಕ್ಕಂಥದ್ದು. ಪ್ರತಿಷ್ಠಾಪನೆ ಆಯ್ತು. ನೋಡಿ, ಈ ರೀತಿಯಾಗಿರ್ತಕ್ಕಂತಹ ಸೀರೆಯನ್ನ ಉಡಿಸಿ, ಮುಖವನ್ನ ಧರಿಸಿ, ಆಭರಣಗಳನ್ನ ಧರಿಸಿ ಮಹಾಲಕ್ಷ್ಮಿಯವರನ್ನ ಪ್ರತಿಷ್ಠಾಪನೆ ಮಾಡಿದಂಥ ಸಂದರ್ಭ. ಈ ರೀತಿಯಾಗಿ ಸರಳವಾಗಿ ಆಭರಣಗಳನ್ನು ಧರಿಸುವ ಮುಖಾಂತರವಾಗಿ, ಪುಷ್ಪಗಳನ್ನು ಧರಿಸುವ ಮುಖಾಂತರವಾಗಿ ಆ ಮಹಾಲಕ್ಷ್ಮಿಯನ್ನ ನಾವೇನ್ ಮಾಡಬೇಕು, ಪ್ರತಿಷ್ಠಾಪನೆ ಮಾಡುವಂಥದ್ದು ಮಹಾಲಕ್ಷ್ಮಿ ವ್ರತದ ಅಥವಾ ಮಹಾಲಕ್ಷ್ಮಿ ಹಬ್ಬದ ದಿನ ಸರ್ವೇ ಸಾಮಾನ್ಯ. ಈ ರೀತಿಯಾಗಿ ನಾವು ನಮ್ಮ ಮನೆಗಳಲ್ಲಿ ಒಂದು ಸರಳವಾದಂತಹ ಒಂದು ಹಬ್ಬದ ಆಚರಣೆಯನ್ನು ನಾವು ಮಾಡಿದಂತಹ ಸಂದರ್ಭಗಳು. ಅದು ಆದ್ಮೇಲೆ ಎಷ್ಟು ಅಂದವಾಗಿ ಕಾಣ್ತಾ ಇದೆ ನೋಡಿ ಮಹಾಲಕ್ಷ್ಮಿ ಅವರ ವಿಗ್ರಹ. ಮಹಾಲಕ್ಷ್ಮಿಗೆ ಪ್ರಿಯ ತಾವರೆ, 1 ಅಥವಾ 2 ತಾವರೆಗಳನ್ನ ದಯವಿಟ್ಟು ತಗೊಂಬಂದು ಮಹಾಲಕ್ಷ್ಮಿಯ ಪಾದಕ್ಕೆ ಮತ್ತೆ ಮುಡಿಗೆ ಆದಷ್ಟು ಸಾಧ್ಯವಾದಷ್ಟು ಇಡಿ. ಯಾಕೆಂದ್ರೆ ಪ್ರಿಯಾತಿ ಪ್ರಿಯಳು ಮಹಾಲಕ್ಷ್ಮಿ ಈ ತಾವರೆ ಹೂವಲ್ಲಿ ಜನಿಸಿರ್ತಕ್ಕಂಥವಳು, ತಾವರೆ ಪ್ರಿಯೆ ಅಂತಾನು ಸಹ ಅವರನ್ನ ಕರೀತಾರೆ. ಅದರಿಂದ ಅದು ಇದ್ರೇನೆ ಅದು ಶೋಭೆ. ನೋಡಿ, ಈ ರೀತಿಯಾಗಿ ನಾವು ಸಹ ತಾವರೆ ಹೂವನ್ನ ತಂದು ದೇವರಿಗೆ ಸಮರ್ಪಿಸ್ತಾ ಇರತಕ್ಕಂಥದ್ದು. ನೋಡಿ, ಎಷ್ಟು ಚಂದ ಕಾಣ್ತಾ ಇದೆ. ಈ ರೀತಿಯಾಗಿ ಪೂಜೆ ಪುನಸ್ಕಾರಗಳನ್ನ, ಒಂದಿಷ್ಟು ಪೂಜಾ ಸಂಕಲ್ಪಗಳನ್ನ ನೀವು ಮಾಡುವ ಮುಖಾಂತರವಾಗಿ ಆ ಒಂದು
ಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಿ ಅರ್ಥಪೂರ್ಣವಾಗಿ ನಾವು ಈ ಹಬ್ಬಗಳನ್ನು ಆಚರಿಸಬೇಕು. ಕಳಶ ಪ್ರತಿಷ್ಠಾಪನೆ ಮಾಡುವ ಮುಖಾಂತರವಾಗಿ, ಪೂಜಾ ಸಂಕಲ್ಪಗಳನ್ನು ಮಾಡುವ ಮುಖಾಂತರವಾಗಿ, ಪೂಜಾ ಸಿದ್ಧತೆಗಳು ಏನಿದಾವಲ್ಲ ಪ್ರತಿ ಹಂತಗಳಲ್ಲೂ ಸಹ ಒಂದು ಹಂತವಾಗಿ ನಿಯಮಬದ್ಧವಾಗಿ ನೀವು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಬೇಕು, ವಿಧಿವಿಧಾನಗಳನ್ನು ಅನುಸರಿಸಬೇಕು. ಇಲ್ಲ ಅಂದರೆ ನಮಗೆ ದೋಷ ಬರುವಂಥದ್ದು ಸಹಜ. ಸೊ ಅದರಿಂದ ಒಂದು ಮಡಿವಂತಿಕೆಯಿಂದ ಈ ಹಬ್ಬಗಳನ್ನು ಬಹಳ ನಿಯಮಗಳಿಂದ ಆಚರಣೆಯನ್ನ ಮಾಡಿ. ಈ ರೀತಿಯಾಗಿ ನಾವು ಸರಳವಾದಂಥ ಆಚರಣೆ ಮಾಡ್ತಾ ಇದ್ದೀವಿ. ತಾಯಿಗೆ ಗೆಜ್ಜೆ ವಸ್ತ್ರವನ್ನು ಹಾಕೋದನ್ನು ಸಹ ಮರಿಬೇಡಿ. ಹೇಗೆ ಪುಷ್ಪಹಾರಗಳನ್ನು ಹಾಕ್ತಿರೋ ಹಾಗೆ ಗೆಜ್ಜೆ ವಸ್ತ್ರವನ್ನು ಸಹ ಕಂಪಲ್ಸರಿಯಾಗಿ ಹಾಕಿ ಅದು ಶೋಭಿತವಾಗಿ ಕಾಣುವಂಥ ಸಹಜ. ಸೊ ಹಾಗೆ ನಾವು ತಂದಿರತಕ್ಕಂಥ ಫಲಪುಷ್ಪಗಳೆಲ್ಲ ಏನಿದಾವಲ್ಲ, ಸೊ ಆ ಫಲಗಳನ್ನೆಲ್ಲವನ್ನ ಒಂದು ತಟ್ಟೆಯಲ್ಲಿ ಜೋಡಿಸಿ ಆ ದೇವಿಯ ಮುಂದೆ ಇಡುವಂತಹದ್ದು ಆಗಬೇಕು. ನೋಡಿ, ಈ ರೀತಿಯಾಗಿ ಫಲಪುಷ್ಪಗಳನ್ನೆಲ್ಲವನ್ನ ನಾವು ಇಟ್ಟಿದ್ದೀವಿ. ಸೊ ಆ ಕಡೆ ಈ ಕಡೆ ಬಾಳೆಕಂದಿನ ಇಟ್ಟಿರ್ತಕ್ಕಂಥದ್ದು, ದೀಪಾಲೆ ಕಂಬವನ್ನ ಇಟ್ಟಿರ್ತಕ್ಕಂಥದ್ದು, ಈ ರೀತಿ ನಾವು ಮಾಡಿರ್ತಕ್ಕಂತಹ ಫಲಪುಷ್ಪಗಳೇನಿದಾವಲ್ಲ, ಫಲಪುಷ್ಪಗಳಾಗಿರ್ಬೋದು, ನಾವು ಮಾಡಿರ್ತಕ್ಕಂಥ ಒಂದಿಷ್ಟು ಖಾದ್ಯಗಳು ಏನಿದಾವಲ್ಲ, ಸಿಹಿ ತಿಂಡಿಗಳು, ಪ್ರಸಾದ, ಇದನ್ನೆಲ್ಲವನ್ನು ಸಹ ದೇವಿಯ ಮುಂದೆ ಅರ್ಪಣೆಯನ್ನ ಮಾಡಬೇಕು. ಹಾಗೆ ಬಾಗಿಣವನ್ನು ಅರ್ಪಿಸೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದೇ ಶ್ರೇಷ್ಠವಾದಂಥದ್ದು. ಈ ಹಬ್ಬದಲ್ಲಿ ಬಂದಂಥ ಮುತ್ತೈದರಿಗೆ ಬಾಗಿಣವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೆದು, ಅರಿಶಿನ ಕುಂಕುಮವನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಅದು ಈ ಹಬ್ಬದ ಅತ್ಯಂತ ಪ್ರಮುಖವಾದಂಥ ಒಂದು ಕೆಲಸ, ಮುತ್ತೈದೆಯರು ಮಾಡುವಂಥ ಅತ್ಯಂತ ಪ್ರಮುಖವಾದಂಥ ಕೆಲಸ. ಹೀಗೆ ಕುಂಕುಮ ಶೋಭಿತ ಇರತಕ್ಕಂಥ ವರಮಹಾಲಕ್ಷ್ಮಿಯ ವ್ರತವನ್ನ ನೀವು ಈ ರೀತಿಯಾಗಿ ವೈವಿಧ್ಯಮಯವಾಗಿ ಆಚರಿಸ್ತಕ್ಕಂಥದ್ದಾಗಬೇಕು. ನೋಡಿ, ನಮ್ಮ ಮನೆಗಳಲ್ಲಿ ಮಾಡಿದಂತಹ ಸಿಹಿ ತಿಂಡಿಗಳೇನಿದಾವಲ್ಲ, ರವೆ ಉಂಡೆ ಆಗಿರ್ಬೋದು, ತಂಬಿಟ್ಟಾಗಿರ್ಬೋದು, ಕೋಡ್ಬಳೆ, ಚಕ್ಲಿ, ಕರ್ಜಿಕಾಯಿ, ಕಡಲೆ ಹಿಟ್ಟು, ಇವನ್ನೆಲ್ಲವನ್ನು ಸಹ ದೇವಿಗೆ ಅರ್ಪಿಸ್ತಕ್ಕಂಥದ್ದು. ಹಾಗೆ ಮಂಗಳಾರತಿಯನ್ನು ಮಾಡೋದಕ್ಕೂ ಸಹ ಈ ರೀತಿಯಾದಂಥ ಸಿದ್ಧತೆಗಳನ್ನೆಲ್ಲವೂ ನಮ್ಮ ಮನೆಗಳಲ್ಲಿ ಮಾಡಿದಂಥ ಸಂದರ್ಭ ನೋಡ್ತಾ ಇದೀವಿ ನಾವು. ಹೀಗೆ ಮಂಗಳಾರತಿ ಆಗಿರ್ಬೋದು, ಅವುಗಳಿಗೆ ಪೂಜಾ ಪುನಸ್ಕಾರಗಳಾಗಿರ್ಬೋದು, ಈ ರೀತಿಯಾಗಿ ಎಲ್ಲವನ್ನು ನಾವು ಶಾಸ್ತ್ರೋಕ್ತವಾಗಿ ನಮ್ಮ ಮನೆಗಳಲ್ಲಿ ಮಾಡೋದು. ಎಲ್ಲರೂ ಸಹ ಇದೇ ರೀತಿಯಾದಂತಹ ಶಾಸ್ತ್ರೋಕ್ತಗಳ ಮುಖಾಂತರವಾಗಿ ನೀವು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ, ನೋಡಿ, ಈ ರೀತಿಯಾಗಿ ವಿಜೃಂಭಣೆಯ ಮುಖಾಂತರವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದಂಥ ಸಂದರ್ಭಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೀವು ನಿಮ್ಮ ಮನೆಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ವೈಭೋಗ ಇಲ್ಲದರೂ ಪರವಾಗಿಲ್ಲ, ಒಂದು ಭಕ್ತಿಯಿಂದ ಈ ರೀತಿಯಾಗಿ ಹಬ್ಬಗಳನ್ನು ಆಚರಿಸಿ ಆ ವರಮಹಾಲಕ್ಷ್ಮಿ ಎಲ್ಲರ ಮನೆಗಳಲ್ಲೂ ನಲಿದಾಡ್ಲಿ, ಅಲಂಕಾರಿತ ಭೂಷಿತವಾಗಿ ಆಚರಣೆ ಮಾಡಿದರೆ ಇನ್ನೂ ತುಂಬ ಚಂದ ಕಾಣ್ತಾಳೆ. ಅದೊಂದು ಹಬ್ಬ ಮಾಡ್ತೀವಿ. ಈ ರೀತಿಯಾಗಿ ಹಬ್ಬಗಳನ್ನು ಮಾಡಿ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲಿ ಬರುವಂಥ ಮೊಟ್ಟ ಮೊದಲ ಹಬ್ಬ. ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಆಚರಿಸುವಂತಹ ಹಿಂದೂಗಳ ಪ್ರಮುಖ ಹಬ್ಬ. ವರ ಅಂದರೆ ಇಷ್ಟಾರ್ಥಗಳನ್ನು ಕರುಣಿಸುವಂಥವಳು, ಲಕ್ಷ್ಮಿ ಅಂದರೆ ಸಂಪತ್ತಿನ ದೇವತೆ. ಈ ದಿನ ಪೂಜೆ ಮಾಡುವುದರಿಂದ ನಮ್ಮ ಮನೆಗಳಲ್ಲಿ ಅಷ್ಟಲಕ್ಷ್ಮಿಯರ ಕೃಪೆ ಲಭಿಸಿ ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ, ಧನ, ಧಾನ್ಯ ವೃದ್ಧಿಯಾಗುತ್ತೆ ಅಂತ ಒಂದು ಗಾಢ ನಂಬಿಕೆ ನಮ್ಮಲ್ಲಿದೆ. ಸೊ ಆ ನಂಬಿಕೆಯಿಂದ ನೀವು ಎಲ್ಲರೂ ಸಹ ಎಲ್ಲರ ಮನೆಗಳಲ್ಲೂ ಈ ಕೃಪೆ ಒಳಗಾಗ್ಲಿ ಅಂತ ನಾವು ಪೂಜೆಯನ್ನು ಮಾಡುವಂತಹದ್ದಾಗುತ್ತೆ. ಸೊ ನಾವು ಸುಮಂಗಳಿಯರನ್ನ ಕರೆದು, ಮುತ್ತೈದೆಯರನ್ನ ಕರೆದು ತಮ್ಮ ಕುಟುಂಬದ ಶ್ರೇಯಸ್ಸಿಗಾಗಿ, ಮಕ್ಕಳ ಆರೋಗ್ಯಕ್ಕಾಗಿ, ಪ್ರತಿ ದೀರ್ಘಾಯುಷಿಗಾಗಿ ಈ ವ್ರತವನ್ನು ಆಚರಿಸ್ತಕ್ಕಂಥದ್ದು. ಬಂದಂಥವ್ರಿಗೆ ಈ ರೀತಿಯಾಗಿ ರೀತಿಯಾಗಿ ಸುಮಂಗಲಿಯವರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು, ಫಲಧಾನ್ಯಗಳನ್ನು ಕೊಟ್ಟು ಒಂದಿಷ್ಟು ಆಶೀರ್ವಾದವನ್ನು ಪಡಿತಕ್ಕಂಥದ್ದೈತಲ್ಲ, ಅದು ಅತ್ಯಂತ ಪ್ರಮುಖವಾದಂತಹ ಒಂದು ಕೆಲಸ ಆಗುತ್ತೆ. ಸೊ ನಾವು ಸಹ ಇದೇ ರೀತಿಯಾಗಿ ಬರುವಂತಹ ಮುತ್ತೈದೆ ಏನಿದಾರಲ್ಲ ಅವ್ರಿಗೆಲ್ಲರೂ ಸಹ ಫಲಗಳನ್ನು ನೀಡುವಂಥದ್ದು ಈ ರೀತಿಯಾಗಿ ನಾವು ಸಿದ್ಧ ಮಾಡ್ಕೊಂಡಿದ್ವಿ. ಒಂದು ಎಲೆ ಅಡಿಕೆ, 2 ಬಾಳೆಹಣ್ಣು, 1 ಹಣ್ಣು, 1 ಸೇಬುಹಣ್ಣು ಅಥವಾ 1 ಕಿತ್ತಳೆ ಹಣ್ಣು, 1 ಮೋಸಂಬಿ, ಈ ರೀತಿಯಾಗಿರ್ತಕ್ಕಂಥ ಹಣ್ಣು, ಒಂದು ಕಡಲೆ ಹಿಟ್ಟಿನ ಪ್ಯಾಕೆಟು, ಅದ್ರ ಜೊತೆಗೆ ಬಳೆ ಮತ್ತೆ 1 ಬ್ಲೌಸ್ ಪೀಸ್. ಇಷ್ಟನ್ನ ಸಹಜವಾಗಿ ಒಂದು ಸಿಂಪಲ್ ಆಗಿ, ಇನ್ನೂ ಬೇಕಾದ್ರೆ ಕೊಡ್ಬೋದು, ಕೊಡೋ ಅಂಥವ್ರು ಇಚ್ಛೆ ಇದ್ದಂಥವ್ರು ನಾವು ಈ ರೀತಿಯಾಗಿ ಸಿಂಪಲ್ ಆಗಿ ಇವ್ರಿಗೆ ಬಂದಂಥ ಮುತ್ತೈದೆ ಪುಷ್ಪವನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದಿದ್ದು. ನಾವು ಹೀಗೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಸೀರೆ ಉಡಿಸಿದ್ದು ಹಬ್ಬದ ಆಚರಣೆ ಹೀಗೆ ಮಾಡಿವಿ. ನೀವು ಹೇಗೆ ಮಾಡ್ತಾ ಇದ್ದೀರಾ? ವಿಡಿಯೋ ಇಷ್ಟ ಆದರೆ